13ನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮುಕ್ತಾಯದ ಪಾಠ ಯೇಸು ಸ್ವಾಮಿಯನ್ನ ಮತ್ತು ಆತ ವಾಕ್ಯವನ್ನ ಅರಿತುಕೊಳ್ಳುವುದು. ವೀಕ್ಷಿಸಿರಿ, ದೇವರ ಆಶೀರ್ವಾದನ ಹೊಂದಿರಿ. ನಮಸ್ಕಾರ ದೇವರ ಮಕ್ಕಳೇ, ಈ ತ್ರೈಮಾಸಿಕದ ಕೊನೆಯ ಪಾಠಕ್ಕೆ ಬಂದಿದ್ದೇವೆ. 12 ವಾರಗಳು ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ. ಯೋಹಾನನ ಸುವಾರ್ತೆಯನ್ನು ಅರ್ಥಭರಿತವಾಗಿ ಇರ್ತಕ್ಕಂಥ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಬನ್ನಿ, ಈ 13ನೇ ಪಾಠಕ್ಕೆ ನಾವು ಹೋಗುವ ಮುನ್ನ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರಿದ್ದಾರೆ. ತುಂಬ ಸಂತೋಷ. ನಮಸ್ಕಾರ. ತುಂಬ ಸಂತೋಷ ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು 13ನೇ ಪಾಠದಲ್ಲಿದ್ದೇವೆ. ಈ 13ನೇ ಪಾಠದಲ್ಲಿ ಯೇಸು ಸ್ವಾಮಿಯನ್ನು ಮತ್ತು ಆತನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಮುನ್ನುಡಿ ಎಂಬತಕ್ಕಂಥ ವಿಚಾರವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ವಿ. ಸ್ಮರಣ ವಾಕ್ಯವನ್ನು ದಯವಿಟ್ಟು 5ನೇ ಅಧ್ಯಾಯ 39ನೇ ವಚನದಲ್ಲಿ ಓದಬೇಕು ಅಂತ ಕೇಳ್ಕೊಳ್ತೀನಿ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಈ ಯೋಹಾನನ ಸುವಾರ್ತೆ ಇರ್ಬೋದು ಅಥವಾ ಮಾರ್ಕ್ನ ಸುವಾರ್ತೆ, ಲೇಖಕರು ಹೇಳ್ತಾರೆ ಗಲಿಲಾಯದಲ್ಲಿ ಇದ್ದಂಥ ಒಂದು ಗುಂಪು ಅಥವಾ ಒಂದು ಮೀಟಿಂಗಲ್ಲಿ ಮುಕ್ತಾಯ ಆಗುತ್ತೆ. ಅದೇನು ಸ್ವಲ್ಪ ವಿವರಿಸಿ, ಒಂದು ಕಿರು ಪರಿಚಯವನ್ನು ಮಾಡಿಕೊಡಿ. ಈ ವಾರದಲ್ಲಿ ನಾವು ಏನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ? ಮಾರ್ಕನ ಸುವಾರ್ತೆಯ ಹಾಗೆ ಯೋಹಾನನ ಸುವಾರ್ತೆಯು ಸಹ ಆ ಗಲಿಲಾಯದಲ್ಲಿ ಮುಕ್ತಾಯವಾಗ್ತದೆ. ಕಾರಣ ಏನಂದರೆ, ಅಲ್ಲಿ ದೇವರು ತನ್ನ ಜನರ ಜೊತೆಯಲ್ಲಿ ಕೂಡಿಕೊಂಡು ತನ್ನ ವಾಕ್ಯದ ಮಹತ್ವವನ್ನು ತಿಳಿಸುವಂತನಾಗಿದ್ದಾನೆ. ಸ್ವರ್ಣವಾಕ್ಯದಲ್ಲಿ ಓದಿದಾಗಿ ಇದನ್ನು ಪದೇ ಪದೇ ಅನೇಕ ಸಾರಿ ಓದ್ತಾ ಇದ್ದೇವೆ. ಶಾಸ್ತ್ರಗಳಿಂದ, ದೇವರ ವಾಕ್ಯದಿಂದ ನೀವು ಹುಡುಕಿ ತಿಳಿದುಕೊಳ್ಬೇಕು. ಈ 4 ಸುವಾರ್ತೆಗಳಲ್ಲೂ ಬಹಳ ಪ್ರಾಮುಖ್ಯವಾದದಂದರೆ ಯೇಸು ಕ್ರಿಸ್ತನನ್ನು ಮತ್ತು ಆತನ ವಾಕ್ಯವನ್ನು ಅರಿತುಕೊಳ್ಳುವುದು. ಇದಕ್ಕಿಂತ ಒಂದು ಅಂತ್ಯ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಸುವಾರ್ತೆಯನ್ನು ತೆಗೆದುಕೊಳ್ಳಿ, ಅದು ಯೇಸು ಕ್ರಿಸ್ತನ ಪರಿಚಯವಾಗಿರಬೇಕು. ಇವತ್ತು ನಾವುಗಳು ಅನೇಕ ರೀತಿಯಾದಂಥ ಒಂದು ಅಪಾಯದಲ್ಲಿದ್ದೇವೆ. ಅಪಾಯ ಯಾವುದೆಂದರೆ, ದೇವರ ವಾಕ್ಯವನ್ನು ಓದ್ತೇವೆ, ಕೇಳ್ತೇವೆ, ಆದರೆ ವಿಧೇಯರಾಗಿಲ್ಲ, ಅದರಂತೆ ನಡ್ಕೊಳ್ತಾ ಇಲ್ಲ. ಯೇಸು ಸ್ವಾಮಿಯ ಕಾಲದಲ್ಲೂ ಸಹ ಇದೇ ಇತ್ತು. ಅವ್ರು ಕೇಳ್ತಾ ಇದ್ರು, ಆದರೆ ವಾಕ್ಯದಂತೆ ನಡೀತಾ ಇರಲಿಲ್ಲ. ಇವತ್ತು ಸಹ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ದೇವರ ವಾಕ್ಯ ಪದೇ ಪದೇ ನಮಗೆ ಎಚ್ಚರಿಕೆಯನ್ನು ಕೊಡುವಾಗ ಕೇವಲ ಯೇಸು ಸ್ವಾಮಿಯ ಬಗ್ಗೆ ಜ್ಞಾನ ಮಾತ್ರ ಇದೆ, ತಿಳುವಳಿಕೆ ಇದೆ, ಆದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇವತ್ತು ಆ ಸ್ವಾಮಿಯನ್ನು ಅರ್ಥಕೊಳ್ಬೇಕು, ಆತನ ವಾಕ್ಯವನ್ನು ಗ್ರಹಿಸ್ಕೊಳ್ಬೇಕು, ಆತನ ವಾಕ್ಯದಂತೆ ನಡೆಯಬೇಕು ಎಂಬತಕ್ಕಂಥದ್ದನ್ನು ಯೋಹಾನನು ಈ ಸುವಾರ್ತೆಯಲ್ಲಿ ನಮಗೆ ತಿಳಿಸಿಕೊಡುವಂತನಾಗಿದ್ದಾನೆ. ಕೇವಲ ಯೇಸು ಕ್ರಿಸ್ತನು ನನಗೆ ಗೊತ್ತು ಎಂಬುದಾಗಿ ಹೇಳಿದ್ರೆ ಸಾಲದು, ಆದರೆ ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದೀವಾ? ಆತನ ಆಜ್ಞೆಗಳಂತೆ ನಡೆದಿದ್ದೇವಾ? ಕಾರ್ಯರೂಪದಲ್ಲಿ ತೋರಿಸ್ಬೇಕು. ಈಗ ಪರಿಸಾಯರು, ಸದ್ದುಕಾಯರು, ಇವರಿಗೆ ಆಜ್ಞೆಗಳು ಬಹಳಷ್ಟು ಚೆನ್ನಾಗಿ ಅಭ್ಯಾಸವಾಗಿತ್ತು, ಕಂಠಪಾಠ, ಯಾವುದನ್ನೇ ಕೇಳಿ ಹೇಳ್ತಾ ಇದ್ರು, ಆದರೆ ಅದಕ್ಕೆ ತಕ್ಕಂತೆ ಅವರು ನಡೀತಾ ಇರಲಿಲ್ಲ. ಇವತ್ತು ಸಹ ಸತ್ಯವೇದವನ್ನು ಆದಿಕಾಂಡದ ಪ್ರಕಟಣೆವರೆಗೆ ಎಲ್ಲರೂ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ನಮ್ಮ ಮಾತ್ರವಲ್ಲ, ಇನ್ನು ಅನೇಕರಿಗೆ, ವಿಶ್ವಾಸಿಗಳಿಗೆ ಕೆಲವು ಸಾರಿ ದೇವರ ವಾಕ್ಯ ತಿಳಿದಿದೆ, ಆದರೆ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಎಂಬುದೇ ಮಹತ್ವವಾದಂಥ ವಿಷಯ ಈ ಪಾಠದಲ್ಲಿ ಕಲಿತಕ್ಕಂಥದ್ದು. ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠದಲ್ಲಿ ಏನು ನಡೀತು ಪಾಸ್ಟರ್? ಯೇಸು ಸ್ವಾಮಿ ಸತ್ತು ಪುನರ್ತನಾಗಿ ಈ ಶಿಷ್ಯರಿಗೆ ಕಾಣಿಸ್ಕೊಂಡ. ಒಮ್ಮೆ 1 ಸರಿ 2 ಸರಿ ಕಾಣಿಸ್ಕೊಂಡ. ನಂತರ ಸ್ವಾಮಿ ಬಹುಶಃ ಅವ್ರಿಗೆ ಸಂದರ್ಶನ ನೀಡಲಿಲ್ಲ. ಆ ಪ್ರಯುಕ್ತವಾಗಿ ಶಿಷ್ಯರು ಏನು ಮಾಡ್ದ ಅಂತ ಹೇಳಿದ್ರೆ, ತಮ್ಮ ಹಳೇ ವೃತ್ತಿಗೆ ತೆರಳಿದ್ರು ಎಂಬುದಾಗಿ ಶಾಸ್ತ್ರ ಹೇಳ್ತಾರೆ. 3ನೇ ವಚನ ಹೇಳುತ್ತೆ, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಯಾರು? ಪೇತ್ರ ವಾಸ್ ಎ ಎಕ್ಸ್ಪರ್ಟ್ ಇನ್ ಫಿಶಿಂಗ್ ಅಂತ ಹೇಳ್ತಾರೆ. ಆತನು ಮೀನು ಹಿಡಿಯೋದ್ರಲ್ಲಿ ಭಾಳ ನಿಸೀಮ. ಅವನು ತಿಳ್ಕೊಂಡು, ಇನ್ನು ನಮ್ಮ ಕತೆ ಏನು, ಸ್ವಾಮಿನೂ
ಸತ್ರು ಸಮಾಧಿ ಇದ್ರೂ ಮತ್ತೆ ಕಾಣಿಸ್ಕೊಳ್ಳಲಿಲ್ಲ. ಬಹುಶಃ ನಮಗೆ ಇದೇ ಗತಿಯೇನೋ ಅಂಥೇಳಿ ಮತ್ತೆ ಹಳೆ ವೃತ್ತಿಗೆ ಹೋಗಿ ಇಡೀ ರಾತ್ರಿ ಮೀನು ಹಿಡಿದ್ರಂತೆ. ಆದರೆ ಒಂದು ಮೀನು ಸಿಗಲಿಲ್ವಂತೆ. ಭಾಳ ನಿರಾಶಿತರಾಗಿ 3ನೇ ವಚನ ಹೇಳುತ್ತೆ, ನಾನು ಮೀನು ಹಿಡಿಯೋದಕ್ಕೆ ಹೋಗುತ್ತೇನೆ ಎಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿ ಹತ್ತಿದರು, ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಗಲಿಲ್ಲ. 4ನೇ ವಚನ, ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು, ಆದಾಗ್ಯೂ ಶಿಷ್ಯರು ಅವನನ್ನು ಯೇಸುವೆಂದು ತಿಳಿಯಲಿಲ್ಲ. ಈಗ ತಾನೇ ಪ್ರಶ್ನೆ ಹೇಳ್ದಂಗೆ ಮಗ್ದಳ ಮರಿಯೊಳಗೆ ಯೇಸು ಸ್ವಾಮಿ ಅಂತ ಏನು ಗುರುತಿಸಲಿಲ್ಲ. ಹಾಗೆ ಶಿಷ್ಯರು ಸಹ ಗುರುತಿಸಲಿಲ್ಲ. ಮಬ್ಬಾಗಿತ್ತು, ಯಾರೋ ನಿಂತಿದ್ದಾರೆ ಅಂತ ತಿಳ್ಕೊಂಡಿದ್ರು. ಆದರೆ ಯೇಸು ಸ್ವಾಮಿ ಅಲ್ಲಿದ್ದಾನೆ ಎಂಬ ಅಂಶ ಅವರಿಗೆ ಗೋಚರ ಆಗಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು, ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವನ್ನು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವ್ರಿಗೆ ಆಶ್ಚರ್ಯ ಆಗೋದು. ಇಡೀ ರಾತ್ರಿ ಅವರು ಎಕ್ಸ್ಪರ್ಟ್ಸ್, ಇಡೀ ರಾತ್ರಿ ಮೀನು ಹಿಡಿದ್ರು, ಒಂದು ಸಿಗಲಿಲ್ಲ. ಆದರೆ ಈಗ ಹೋಗಿ ಯಾರೋ ಅಪರಿಚಿತ ಬಂದು ಹೇಳ್ತಾನೆ, ಸುಮ್ಮನೆ ಬಲಗಡೆ ಬೀಸಾಕ್ರಿ ಬಲೆನ ಸಿಗುತ್ತೆ ಅಂತ ಹೇಳಿದಾಗ ಅವ್ರು ಸಂದೇಹ ಪಡಲಿಲ್ಲ. ಪೇತ್ರ ನಿರಾಕರಿಸ್ಬೋದಾಗಿತ್ತು. ನಿಮಗೇನೇ ಗೊತ್ತು, ನನಗೆ ಐನೋ, ನನಗೆ ಚೆನ್ನಾಗಿ ಗೊತ್ತು ಎಲ್ಲಿ ಮೀನು ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂತ. ಈಗ ಮುಂಜಾನೆಯಲ್ಲಿ ಮೀನೆಲ್ಲಿ ಸಿಗುತ್ತೆ? ಮೀನು ಸಿಗೋದೇ ರಾತ್ರಿ, ಅದಕ್ಕೆ ರಾತ್ರಿನೇ ಬಲೆ ಬೀಸ್ತಾರೆ ಅವರು. ಆದರೆ ಆತ ನಂಬಿಕೆಯಿಂದ ಬಲೆ ಬೀಸ್ತಾನೆ. ನಂತರ ಗೊತ್ತಾಗುತ್ತೆ ಅವರು ಎಳಿಲಾದಷ್ಟು ಮೀನು ಸಿಗುತ್ತೆ. ಆವಾಗ ಅವ್ರಿಗೆ ಗೋಚರ ಆಯಿತು, ಇದು ಯಾರು? ಯೇಸು ಸ್ವಾಮಿ ಅಂತೇಳಿ. ಯೇಸು ಸ್ವಾಮಿ ಅಂತ ಗೊತ್ತಾದ ಮೇಲೆ ಅವನು ಹೇಳ್ತಾನೆ, ಸ್ವಾಮಿ ನಾನು ನರಕಪಾತ್ರನು, ನಾನು ಶಿಷ್ಯನಲ್ಲಿ ಯೋಗ್ಯ, ನನಗೆ ಕ್ಷಮಿಸ್ಬಿಡು ಅಂತ. ಸ್ವಾಮಿ ಅವನ್ನ ಕ್ಷಮಿಸಿ ತನ್ನ ಕೃಪೆಯನ್ನು ತೋರಿಸ್ತಾನೆ. ಅವನು ಮಾಡೋ ತಪ್ಪನ್ನ ಕ್ಷಮಿಸ್ತಾನೆ. ಅವನು ಇಷ್ಟು ಸ್ಟ್ರಾಂಗ್ ಆಗಿದ್ದ, ನಾನು ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದವನು ಈಗ ಸ್ವಾಮಿ ಬಿಟ್ಟ ತಕ್ಷಣ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾನೆ. ಇವತ್ತು ಅದೇ ರೀತಿ ಅನೇಕ ಬೋಧಕರು ಸಹ ಸೇವೆಗೆ ಸೇರಿದಾಗ ಭಾಳ ಆಸಕ್ತಿಯಿಂದ ಮಾಡ್ತಾರೆ, ಕಷ್ಟ ಬಂದಾಗ ಏನಾಗ್ತಾರೆ ಮತ್ತೆ ಹಿಂದಿಜ್ಜಿರ್ತಾರೆ. ಹಿಂಜರಿಬಾರ್ದು. ಹಿಂಜರಿದಂತೇಳಿ ಸ್ವಾಮಿ ಅವನು ತಿರಸ್ಕಾರ ಮಾಡಲಿಲ್ಲ. ಸ್ವಾಮಿ ಅವನಿಗೆ ಪ್ರಶ್ನೆ ಕೇಳ್ತಾನೆ, ನೀನು ನನ್ನ ಪ್ರೀತಿ ಮಾಡ್ತೀಯಾ? ಎಷ್ಟು ಸರಿ ಕೇಳ್ತಾರೆ? 3 ಸರಿ ಕೇಳ್ತಾರೆ. ಯಾಕೆ 3 ಸರಿ ಕೇಳಿದ್ರು? ಯಾಕಂತೇಳಿದ್ರೆ ಈ ಪೇತ್ರ 3 ಸರಿ ಯೇಸು ಸ್ವಾಮಿನ ಬೊಂಕಿದ್ದಾನೆ. ನಿನ್ನ ಯಾರೋ ಗೊತ್ತಿಲ್ಲ, ನನಗೆ ಯಾರೋ ಗೊತ್ತಿಲ್ಲ ಅಂತೇಳಿ. ಅದನ್ನು ಖಾತ್ರಿಪಡಿಸ್ಲಿಕ್ಕೆ ಸ್ವಾಮಿ ಆತನಿಗೆ 3 ಸರಿ ಪ್ರಶ್ನೆ ಕೇಳ್ತಾನೆ, ಡು ಯು ರಿಯಲಿ ಲವ್ ಮೀ ಅಂತ. ಆತನು ಅದನ್ನು ತಿಳಿದು ಅವನಿಗೆ ದುಃಖ ಅನಿಸುತ್ತೆ. ಯಾರೊಬ್ಬ ಪ್ರೀತಿ ಮಾಡೋ ವ್ಯಕ್ತಿ 3 ಸರಿ ಪ್ರಶ್ನೆ ಕೇಳಿದ್ರೆ ಏನಾಗ ಸಂದೇಹ ಹುಟ್ಟಿದಾಗತ್ತೆ. ಯಾಕೆ ನಾನು ಸಂದೇಹ ಪಡ್ತಾನೆ ಸ್ವಾಮಿ? ಸ್ವಾಮಿ ಸಂದೇಹ ಪಡಲಿಕ್ಕೆ ಕೇಳಲಿಲ್ಲ, ಅವನ ಪ್ರೀತಿಯನ್ನು ಖಾತ್ರಿಪಡಿಸ್ಲಿಕ್ಕೆ ಕೇಳಿದೆ. ಅವನಿಗೊಂದು ದೊಡ್ಡ ಜವಾಬ್ದಾರಿಯನ್ನು ನಂತರ ಕೊಡ್ತು. ನೀನು ಕುರಿಗಳನ್ನೇನು ಮಾಡು, ಕಾಯಿ, ನನ್ನ ಕುರಿಗಳನ್ನು ಮೇಯಿಸು ಅಂತ. ಅದಕ್ಕೆ ಈ ಒಂದು ವಚನದ ಆಧಾರದ ಮೇಲೆ ರೋಮನ್ ಕ್ಯಾಥಲಿಕ್ ಚರ್ಚ್ ಪೋಪ್ ಅವರು ಸ್ವಾಮಿ ನಮಗೆ ಏನು ಕೊಟ್ಟಿದ್ದಾನೆ? ಜವಾಬ್ದಾರಿ ಕೊಟ್ಟಿದ್ದಾನೆ. ನಾವೇ ಮೊದಲನೇ ಪೋಪ್ ಅಂತ, ಪೇತ್ರನೇ ಮೊದಲನೇ ಪೋಪ್, ಆ ಒಂದು ಹಿಂಬಾಲಕರೇ ನಾವು ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಇದು ಪೇತ್ರನಿಗೆ ಸ್ವಾಮಿ ಕೊಟ್ಟದು ಹೊರತು ಪೋಪ್ಗಲ್ಲ. ಸ್ವಾಮಿ ಈ ಜವಾಬ್ದಾರಿಯನ್ನು ಕೊಟ್ಟ. ಪೇತ್ರನ ಹಾಗೆ ಯಾರ್ಯಾರು ಸ್ವಾಮಿಯನ್ನು ಪ್ರೀತಿ ಮಾಡ್ತಾರೆ ಎಲ್ರಿಗೂ ಕುರಿ ಕಾಯುವಂಥ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ನಾವು ಮರಿಬಾರ್ದು. ವಂಡರ್ಫುಲ್ ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಒಂದು ಸ್ಮಾಲ್ ಬ್ರೇಕ್. ಆ ನಂತರ ನಾವು ಭೇಟಿ ಆಗ್ತೇವೆ. ವೆಲ್ಕಮ್ ಬ್ಯಾಕ್. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ನಿನ್ನ ದೃಷ್ಟಿಯನ್ನು ಯೇಸು ಸ್ವಾಮಿಯ ಮೇಲೆ ಇಡು. ಹೇಳಿ ಪಾಸ್ಟ್ರೆ. ಈಗ ತಾನೇ ನಾವು ಪೇತ್ರನ ಬಗ್ಗೆ ಕಲಿತುಕೊಂಡೆವು. ಯೇಸು ಸ್ವಾಮಿ ಪೇತ್ರನನ್ನು ಹಿಂಬಾಲಿಸುವಂತೆ ಹೇಳಿದನು, ನನ್ನನ್ನು ಹಿಂಬಾಲಿಸು ನೀನು ಎಂಬುದಾಗಿ. ಪೇತ್ರನು ಅಂದುಕೊಂಡದ್ದೇನೆಂದರೆ, ಹಿಂಬಾಲಿಸುವುದು ಅಂದರೆ ಈಗ ಕರಿತಾ ಇದ್ದಾರೆ ಸ್ವಾಮಿ ನಾವು ಹೋಗಬೇಕು ಅಂತ. ಆದರೆ ಸ್ವಾಮಿಯ ಉದ್ದೇಶವೇ ಬೇರೆಯಾಗಿತ್ತು. ಇಲ್ಲಿ ಒಂದು ದೃಷ್ಟಾಂತವನ್ನು ನಾವು ನೋಡ್ತೇವೆ. ಪೇತ್ರನು ಹೇಗೆ ಸಾಯುತ್ತಾನೆ ಎಂಬುದನ್ನು ಸಹ ಸ್ವಾಮಿ ಹೇಳಿದ್ದನು. 18ನೇ ವಚನ ಗಮನಿಸಿ, 21ನೇ 18ನೇ ವಚನ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಪೇತ್ರನ ಒಂದು ಗಮನವನ್ನು ಸ್ವಾಮಿ ಸೆಳಿತಾನೆ. ಈತನು ಒಬ್ಬ ದೃಢವಾದ ಶಿಷ್ಯನಾಗಬಲ್ಲನು ಎಂಬುದಾಗಿ ಸ್ವಾಮಿಗೆ ಗೊತ್ತಿತ್ತು. ಏನಾಗ್ತಾನೆ ಮುಂದೆ ಎಂಬತಕ್ಕಂಥದ್ದಾಗಲ್ಲ. ಒಂದು ದೃಷ್ಟಾಂತದಲ್ಲಿ ಇಲ್ಲಿ ಪೇತ್ರನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಿರುವಾಗ ಶಿಷ್ಯನಾದ ಯೋಹಾನನು ಅವನ ಹಿಂದೆ ಬರ್ತಾನೆ. ಆ ಶಿಷ್ಯನು
ಊಟವನ್ನು ಮಾಡ್ತಾ ಇರುವಾಗ, ಅಂದರೆ ಆ ಮೇಜಿನ ಬಡಿಯಲ್ಲಿ ಊಟ ಮಾಡ್ತಾ ಇರುವಾಗ ಸ್ವಾಮಿಯನ್ನು ಒಂದು ಪ್ರಶ್ನೆ ಕೇಳಿದನು. ಸ್ವಾಮಿ, ನಿನ್ನನ್ನು ಹಿಡಿದುಕೊಡುವವನು ಯಾರು ಎಂದು ಕೇಳಿದವನೇ. ಇವನೇ ಸ್ವಾಮಿ ನಿನ್ನನ್ನು ಕೇಳದ್ದು, ಇವನು ನೀನು ಹಿಂಬಾಲಿಸ್ಲಿಕ್ಕೆ ಕೇಳ್ತಾ ಇದೆಯಾ? ಆಗ ಸ್ವಾಮಿ ಪೇತ್ರನ ಕುರಿತು ಹೇಳ್ತಾರೆ, 21ನೇ ವಚನ. ಇವನನ್ನು ಪೇತ್ರನ ಕಂಡು ಯೇಸುವನ್ನು, ಸ್ವಾಮಿ ಇವನ ವಿಷಯವೇನು ಎಂದು ಕೇಳಲು ಯೇಸು ಅವನಿಗೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು? ಇದನ್ನ ಅನೇಕರು ಅನೇಕ ರೀತಿಯಲ್ಲಿ ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಒಂದು ವೇಳೆ ಯೋಹಾನ ಸಾಯ್ಲಿಕ್ಕೆ ಮುಂಚೆ ಯೇಸು ಸ್ವಾಮಿ ಬರಬಹುದಾ, ಅಥವಾ ಯೇಸು ಸ್ವಾಮಿ ಬರುವುದಕ್ಕೆ ಇದು ಸೂಚನೆಯಾಗಿದೆಯಾ ಎಂಬುದಾಗಿ ಹೇಳುವಾಗ ಈ ಬರಹಗಾರನಾದ ಯೋಹಾನು ಬಹಳ ಸುಂದರವಾಗಿ ಹೇಳ್ಕೊಡ್ತಾ ಇದ್ದಾನೆ. ಇದು ಯೇಸು ಸ್ವಾಮಿಯ ಪ್ರವಾದನೆಯ ಬಗ್ಗೆ ತಿಳಿಸ್ತಾ ಇಲ್ಲ, ಅಂದರೆ ಯೇಸು ಸ್ವಾಮಿ ಬರೋಣದ ಬಗ್ಗೆ ತಿಳಿಸ್ತಾ ಇಲ್ಲ, ಆದರೆ ಯೇಸು ಸ್ವಾಮಿಯ ಚಿತ್ತದ ಬಗ್ಗೆ ತಿಳಿಸ್ತಾ ಇದೆ. ಯೇಸು ಸ್ವಾಮಿಯ ಚಿತ್ತವನ್ನು ಅರಿತುಕೊಳ್ಳುವುದು ಆ ಪ್ರವಾದನೆಗಿಂತ ಬಲವಾದದ್ದು. ಯಾಕೆಂದ್ರೆ ನನ್ನ ಚಿತ್ತವನ್ನು ನಡೆಸುವವನು, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವನು ನನ್ನ ಜೊತೆಯಲ್ಲಿ ಪರಲೋಕದಲ್ಲಿ ಇರ್ತಾನೆ ಎಂಬುದಾಗಿ. ಇಲ್ಲಿ ನಾವು ಯೇಸು ಕ್ರಿಸ್ತನ ಬಗ್ಗೆ ಗಮನವನ್ನು ಹರಿಸಬೇಕು. ಆತನೇ ನಮ್ಮ ರಕ್ಷಕನು, ಆತನಿಂದಲೇ ಎಲ್ಲವೂ ಸಾಧ್ಯ. ಅನೇಕ ಸಾರಿ ಇಂತಹ ಘಟನೆಗಳಿಂದ ಜನರು ಹಿಂದೆ ಸರಿಯುವುದು ಸಹಜವಾಗಿದೆ. ನೋವಾಗ್ತಕ್ಕಂಥ ಪ್ರಸಂಗ, ಇವರು ಮಾತಿನ ನಾನು ನೋಯಿಸ್ಬಿಟ್ಟಿದ್ದಾರೆ, ಇವರ ಕ್ರಿಯೆಯಿಂದ ನಾನು ನೊಂದು ಹೋಗಿದ್ದೇನೆ ಎಂಬುದಾಗಿ, ಚರ್ಚ್ಗೆ ಬರಲ್ಲ, ಏನೋ ಒಂದು ಮಾತಾಡ್ಬಿಟ್ರು, ಇವತ್ತು ನನಗೆ ನನ್ನ ಹೃದಯಕ್ಕೆ ನೋವಾಯಿತು ಎಂಬುದಾಗಿ. ಯೇಸು ಕ್ರಿಸ್ತನು ಪೇತ್ರನಿಗೆ 3 ಸಾರಿ ನನ್ನನ್ನು ಹಿಂಬಾಲಿಸು, ಪ್ರೀತಿ ಮಾಡು ಎಂಬುದಾಗಿ ಎಷ್ಟು ನೋವಾಗಿರ್ಬೇಕು ಅವನಿಗೆ. ಅಂತಹ ನೋವಾದಂಥ ವ್ಯಕ್ತಿಗೆ ಯೇಸು ಸ್ವಾಮಿಯ ಹಾಗೆ ನಾನು ನೇರವಾಗಿ ಸಾಯಲು ಸಹ ಯೋಗ್ಯನಲ್ಲ, ನನ್ನ ತಲೆ ಕೆಳಗಾಕಿ ಕಾಲಿನ ಮೇಲ್ಗಾಕಿ ನನ್ನನ್ನು ಶಿಲುಬೆಗೆ ಹಾಕ್ರಿ, ಅಷ್ಟು ಯೋಗ್ಯತೆ ನನಗಿಲ್ಲ ಎಂಬುದಾಗಿ ಅಷ್ಟು ದೃಢವಾದದ್ದು. ಅಂದರೆ ಇದು ಈ ಪಾಠದ ತಿರುಳು ಇಷ್ಟೇ, ನಮ್ಮ ದೃಷ್ಟಿಯನ್ನು ಯೇಸು ಸ್ವಾಮಿಯಲ್ಲಿ ಮಾತ್ರ ಇಡಬೇಕು. ಬೇರೆ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಬೇರೆ ವಿಷಯ ಬಗ್ಗೆ ನಾವು ಹಿಂಜರಿದು ಹೋಗದಂತೆ, ಅನಾವಶ್ಯಕವಾದ ನಿರಾಶೆಯಿಂದ ನಾವು ಮಾತನಾಡದಂತೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕು. ಪೇತ್ರನಿಗೆ ಸ್ವಾಮಿ ಹೇಳ್ತಕ್ಕಂಥದ್ದು, ನೀನು ನನ್ನನ್ನು ಹಿಂಬಾಲಿಸು ಅಷ್ಟೇ. ಯೋಹಾನನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಇನ್ನೊಬ್ಬರ ಬಗ್ಗೆ ತಲೆಸ್ಕೊಳ್ಬೇಡ, ನೀನು ನನ್ನನ್ನು ಹಿಂಬಾಲಿಸು. ಅದೇ ವಾರ್ತೆಯನ್ನ ಇವತ್ತು ಸ್ವಾಮಿ ನಮಗೆ ಹೇಳ್ತಾ ಇದ್ದೇನೆ, ನೀವು ನನ್ನನ್ನು ಹಿಂಬಾಲಿಸಬೇಕೆಂಬುದಾಗಿ. ವಂಡರ್ಫುಲ್. ಮಂಗಳದ ವಾರದ ಪಾಠವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡಿ ಪಾಸ್ಟರ್ ರಾಜದಾಸ್. ಬೆಳಕು ಮತ್ತು ಕತ್ತಲೆ ಅಂತಿದೆ. ಸ್ವಾಮಿ ಹೇಳಿದ್ರೆ ನಾನೇ ಲೋಕಕ್ಕೆ ಬೆಳಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಹಲೋಕದಲ್ಲಿ ಕತ್ತಲೆ ಇದೆ. ಕತ್ತಲೆ ಅಂತ ಹೇಳಿದ್ರೆ ಅಂಧಕಾರದ ಶಕ್ತಿ, ಈ ಸೈತಾನನು ಈ ನಂಬಿಕೆ ಇಲ್ಲದವರ ಮಂಕ್ ಮಾಡಿದ್ದಾನೆ. ಈ ಮಂಕಾದ ಲೋಕದಲ್ಲಿ ನಿಮಗೆ ಬೆಳಕು ಬೇಕಾದ್ರೆ ಯೇಸು ಕ್ರಿಸ್ತನೇ ಆ ಬೆಳಕನ್ನು ಕೊಡ್ಲಿಕ್ಕೆ ಸಾಧ್ಯ ಎಂಬ ಸತ್ಯವನ್ನ ಸ್ವಾಮಿ ತಿಳಿಸ್ತಾ ಇದ್ದಾನೆ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್ ಪ್ರಸನ್ನ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನದಲ್ಲೇ ಗಮನಿಸುವಾಗ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ. ನೋಡಿ, ಇಡೀ ಲೋಕವು ಕತ್ತಲೆಯಲ್ಲಿದೆ. ಕತ್ತಲೆ ಹೋಗಬೇಕಾದ್ರೆ ಬೆಳಕು ಬೇಕು. ಬೆಳಕು ಅಂದರೆ ಸತ್ಯ, ಕತ್ತಲೆ ಅಂದರೆ ಅಸತ್ಯ. ಆ ಸತ್ಯವು ಹೋಗಬೇಕಾದ್ರೆ ಸತ್ಯವಾದ ದೇವರಿಂದ ಮಾತ್ರ ಸಾಧ್ಯ. ದೇವರು ಸೃಷ್ಟಿಕರ್ತನು, ಆತನು ನಮ್ಮ ವಿಮೋಚಕನು, ಆತನೇ ನಮ್ಮ ಪ್ರವಾದನೆಯನ್ನು ತಿಳಿಸ್ತಕ್ಕಂಥನು ಎಂಬತಕ್ಕಂಥ ಸತ್ಯ ನಮಗೆ ಗೋಚರವಾಗಬೇಕು. ಒಂದು ವಚನವನ್ನು ಓದೋಣ. ಯೋಬ 11ನೇ ಅಧ್ಯಾಯ 8ನೇ ವಚನದಲ್ಲಿ ಯೋಬನು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡುವಂತನಾಗಿದ್ದಾನೆ. ಆಹಾ, ಆ ಜ್ಞಾನವು ಆಕಾಶದ ಹಾಗೆ ಉನ್ನತವಾಗಿದೆ, ನೀನು ಮಾಡುವುದೇನು? ಪಾತಾಳಕ್ಕಿಂತ ಆಳವಾಗಿದೆ, ನೀನು ತಿಳಿದುಕೊಳ್ಳುವುದೇನು? ಮನುಷ್ಯನು ಯಾವುದೇ ಕಾರಣಕ್ಕೂ ದೈವಿಕ ಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಎಷ್ಟು ಎತ್ತರವಾಗಿದೆ. ಎಫೆಸ ಪುಸ್ತಕದಲ್ಲಿ ಹೇಳ್ತಕ್ಕಂಥದ್ದು, ದೇವರ ಪ್ರೀತಿಯ ಉದ್ದ ಅಗಲ ಆಳವನ್ನ ಯಾರು ಸಹ ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರ ಬಗ್ಗೆ ಜ್ಞಾನವನ್ನ ಅಷ್ಟು ಸುಲಭವಾಗಿ ನಾವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಶ್ರೀಮತಿ ವೈಟಮ್ನವ್ರು ಹೇಳ್ತಾರೆ, ನೋಡ್ಲಿಕ್ಕೆ ಕಣ್ಣುಗಳು ಸಾಲದು, ಕೇಳಲಿಕ್ಕೆ
ಕಿವಿಗಳು ಸಾಲದು, ಗ್ರಹಿಸಿಕೊಳ್ಳಿಕ್ಕೆ ಹೃದಯವು ಸಾಧ್ಯವಾಗೋದಿಲ್ಲ ಎಂಬುದಾಗಿ. ಅಂತಹ ಸತ್ಯವನ್ನ ದೇವರು ತನ್ನ ಆತ್ಮನ ಮೂಲಕವಾಗಿ ಇವತ್ತು ನಮಗೆ ಪ್ರಕಟಪಡಿಸಿದ್ದಾರೆ. ಯೇಸು ಕ್ರಿಸ್ತನೇ ಹೇಳ್ತಕ್ಕಂಥದ್ದು, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ. ಆ ತಂದೆಯ ಚಿತ್ತ ಏನು ಎಂದರೆ ಬೆಳಕನ್ನು ಲೋಕಕ್ಕೆ ಕೊಡಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ. ಇವತ್ತು ನಾವು ಲೋಕದಲ್ಲಿ ಬೆಳಕಿನವರಾಗಿರಬೇಕು. ಕತ್ತಲೆಯೂ ಹೋಗಬೇಕಾದರೆ ಯೇಸು ಎಂಬ ಬೆಳಕನ್ನು ನಾವು ಪರಿಚಯ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಕ್ಕಂಥದ್ದು, ನೀವು ಇನ್ನು ಮೇಲೆ ಕತ್ತಲೆಯವರಲ್ಲ. ಕತ್ತಲೆ ಅಂದರೆ ಸೈತಾನನು. ಯೋಹಾನ 8:44 ಆತನು ಸುಳ್ಳಿಗೆ ತಂದೆ, ಕತ್ತಲೆಗೆ ತಂದೆ. ಆದರೆ ನೀವು ಬೆಳಕಿನವರಾಗಿದ್ದೀರಾ. ಆ ಬೆಳಕು ನಮ್ಮನ್ನು ಇವತ್ತು ನಡೆಸುವಂಥದ್ದಾಗಿದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಆ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ಬುಧವಾರದ ಪಾಠಕ್ಕೆ ಹೋಗೋಣ. ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ವಿ. ಪಾಸ್ಟರ್ ರಾಜದಾಸ್ ಹೇಳಿ. ಇಲ್ಲಿ ನಾವು ಅನೇಕ ಸಾರಿ ಯೇಸುಸ್ವಾಮಿ ಈತನು ಪರಲೋಕದಿಂದ ಬಂದ ಅಥವಾ ಇಹಲೋಕದವನ ಎಂಬ ಸಂದೇಹ ಸಂಶಯಗಳು ಕೂಡಿರ್ತಕ್ಕಂಥ ಸನ್ನಿವೇಶಗಳನ್ನು ಕಾಣ್ತೇವೆ. ಅದೇ ರೀತಿ ಯೇಸುಸ್ವಾಮಿ ತನ್ನ ಸೇವೆಯನ್ನು ಮುಗಿಸಿ ಲೋಕವನ್ನು ಬಿಟ್ಟು ಹೋಗೋದು ಮೊದಲೇ ಮತ್ತೊಂದು ಸನ್ನಿವೇಶ ಆಯಿತು. ಯೇಸುಸ್ವಾಮಿ ಕಪರ್ನೌಮ್ ಊರಲ್ಲಿ ಮೊದಲನೇ ಒಂದು ಅದ್ಭುತವನ್ನು ಮಾಡ್ದ, ನೀರನ್ನು ದ್ರಾಕ್ಷಸ ಮಾಡ್ದ. ಅದೇ ಊರಿಗೆ ಮತ್ತೆ ಸ್ವಾಮಿ ಬಂದಾಗ ಅಲ್ಲಿ ಒಬ್ಬ ಅರಮನೆಯ ಪ್ರಧಾನ ಅಂತ ಹೇಳುತ್ತೆ ಯೋಹಾನ 4ನೇ ಅಧ್ಯಾಯ 46ನೇ ವಚನ. ಹೀಗಿರಲಾಗಿ ಯೇಸು ತಾನು ನೀರನ್ನು ದ್ರಾಕ್ಷಸವಾಗಿ ಮಾಡಿದ ಗಲಿಲಾಯದ ಕಾನ ಊರಿಗೆ ಮತ್ತೊಮ್ಮೆ ಬಂದನು. ಅಲ್ಲಿದ್ದಾಗ ಅರಮನೆಯ ಒಬ್ಬ ಪ್ರಧಾನನ ಮಗನು ಕೆಫೆರ್ನೌಮಿನಲ್ಲಿ ಅಸ್ವಸ್ಥನಾಗಿದ್ದನು. ಆತನ ಬಂದ ಉದ್ದೇಶ ಅಂತ ಹೇಳಿದ್ರೆ, ಯೇಸು ನನ್ನ ಮಗನನ್ನು ಸ್ವಸ್ಥ ಮಾಡಿದ್ರೆ ಈತನು ಪರಲೋಕದಿಂದ ಬಂದವನು ಅಂತ ತಿಳ್ಕೊಳ್ತೆ. ಬಹುಶಃ ನನ್ನ ಮಗನ ಸ್ವಸ್ಥ ಮಾಡದೇ ಇದ್ರೆ ಈತನು ಇಹಲೋಕದವನೇ, ಸಾಧಾರಣ ವ್ಯಕ್ತಿ ಅಂತ ನಿರ್ಣಯ ಮಾಡಲಿಕ್ಕೆ ಆತನ ಬಂದಿದ್ದ, ತಿಳ್ಕೊಳ್ಳಿಕ್ಕೆ. ಆದರೆ ಸ್ವಾಮಿ ಆತನ ಬಳಿಗೆ ಬಂದು, ಸ್ವಾಮಿ ನನ್ನ ಮಗ ಅಸ್ವಸ್ಥನಾಗಿದ್ದಾನೆ, ದಯವಿಟ್ಟು ಬಂದು ನನ್ನ ಮಗನೇನು ಮಾಡು, ಸ್ವಸ್ಥ ಮಾಡು ಅಂತ ಹೇಳಿದಾಗ ಸ್ವಾಮಿ ಅವನು ಕೂಡ ಹೋಗಲಿಲ್ಲ. ಅವನಿಗೆ ಹೇಳ್ದ ಆ ಪ್ರಧಾನ ವ್ಯಕ್ತಿಗೆ, ನೀನು ಹೋಗು, ನಿನ್ನ ಮಗ ಏನಾಗ್ತಾನೆ, ಗುಣ ಹಾಕ್ತಾನೆ, ಸ್ವಸ್ಥ ಆಗ್ತಾನೆ ಅಂತೇಳಿ. ಆತನ ನಂಬಿ ಹಿಂದಿರುಗುವಾಗ ಆತನ ಹಾಳುಗಳು ಗಟ್ಟ ತಿಳಿದು ಬರ್ತಿದ್ರಂತೆ. ಅವ್ರು ಹೇಳ್ತಾರೆ, ನಿನ್ನ ಮಗ ಸ್ವಸ್ಥ ಆಯಿತು, ನೀ ಬಾ ಹಿಂದೆ ಅಂತ. ಇವನಿಗೆ ಆಶ್ಚರ್ಯ ಆಯ್ತಂತೆ. ಎಷ್ಟು ಗಂಟೆಗೆ ನನ್ನ ಮಗ ಸ್ವಸ್ಥ ಆದ ಹೇಳಿ ಅಂದರೆ ಕರೆಕ್ಟಾಗಿ 1 ಗಂಟೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಸ್ವಾಮಿ ಹೇಳಿದ್ರೆ ನಿನ್ನ ಮಗ ಸ್ವಸ್ಥ. ಅವನಿಗೆ ಅರ್ಥ ಆಗುತ್ತಾಗ, ನನ್ನ ಮಗನ ಸ್ವಸ್ಥ ಮಾಡಿದನು ಯಾರು, ಯೇಸು ಸ್ವಾಮಿ. ನಿಜವಾಗಿ ಇವತ್ತನು ಪರಲೋಕದಿಂದ ಬಂದಿದ್ದವನು, ಈತ ನಿಜವಾದ ದೇವಕುಮಾರ್ ನಿಮ್ಮದಾಗಿ ನಂಬ್ತಾರೆ. ಅದಕ್ಕೆ ಸ್ವಾಮಿ ಅವ್ರನ್ನ ತಿಳ್ಕೊಂಡು ಹೇಳ್ತಾನೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ನೋಡಿದಾಗ ಮಾತ್ರ ನಂಬ್ತೀರಾ, ಅದನ್ನು ನೋಡದೇ ಇದ್ರೂ ನೀವು ನಂಬಬೇಕು. ಇವತ್ತು ಅನೇಕರಿಗೆ ಒಳ್ಳೇದಾದಾಗ ಮಾತ್ರ ಸಭೆಯಲ್ಲಿ ಇರ್ತಾರೆ, ಏನಾದರೂ ಕೆಟ್ಟದಾದರೆ ಸಭೆ ಬಿಟ್ಟು ಹೋಗ್ತಾರೆ. ಆ ಒಳ್ಳೇದಾಗಲಿ ಕೆಟ್ಟದಾಗಲಿ ನಾವು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನಮ್ಮ ವಿಶ್ವಾಸದ ಹಾದಿಯಲ್ಲಿ ನಾವು ಮುಂದೆ ಹೋಗಲೇಬೇಕು, ಹಿಂದೆ ಹೋಗಬಾರ್ದು. ಸೈತಾನ ಕಷ್ಟ ನಷ್ಟ ತರ್ತಾನೆ, ರೋಗ ವ್ಯಾಧಿ ತರ್ತಾನೆ, ಆದರೆ ಸ್ವಾಮಿ ಸ್ವಸ್ಥ ಮಾಡ್ತಾನೆ ಎಂಬ ನಂಬಿಕೆಯಿಂದ ನಾವು ಮುಂದೆ ಹೋಗೋಣ. ಸ್ವಸ್ಥ ಆಗದೇ ಇರಲಿ, ದೇವರು ನಮಗೆ ಮಹಿಮೆ ಆಗಬೇಕು ಹೊರತು ನಮ್ಮನ್ನು ನಾವು ಯಾವುದೇ ಕಾರಣಕ್ಕೂ ಆತನ ಸತ್ಯ ಬಿಟ್ಟು ಹಿಂದಕ್ಕೆ ತಿರುಗಬಾರ್ದು. ಇದು ಆ ಪ್ರಧಾನ ವ್ಯಕ್ತಿಯ ಜೀವಿತದಲ್ಲಿ ನಾವು ಕಲಿತಕ್ಕಂಥ ಒಂದು ಪಾಠವಾಗಿದೆ. ವಂಡರ್ಫುಲ್. ಇಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಕಲೀಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿದ್ದೇವೆ. ಇಲ್ಲಿ ವಿಶೇಷವಾಗಿ ಒಂದು ವಚನವನ್ನು ನೀವು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಯೋಹಾನ 8ನೇ ಅಧ್ಯಾಯ 31ನೇ ವಚನವನ್ನು ನೀವು ಓದಬೇಕಾಗಿ ಕೇಳ್ಕೊಳ್ತೀನಿ. 8:31 ಆಗ ಯೇಸು ತನ್ನ ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಈ ಒಂದು ಇಟ್ಸ್ ಅ ವೆರಿ ಪವರ್ಫುಲ್ ವರ್ಡ್ಸ್. ಇದನ್ನು ನಾವು ತುಂಬ ಹಗುರವಾಗಿ ತೆಗೆದುಕೊಳ್ತೇವೆ. ಕ್ರೈಸ್ತರು ಮಾತ್ರವಲ್ಲ, ಈ ಯೇಸು ಸ್ವಾಮಿನ ಹಿಂಬಾಲಕರಾಗಿರ್ತಕ್ಕಂಥ ಎಲ್ಲರೂ ಈ ವಚನವನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇನ್ನೂ ಅರ್ಥಭರಿತವಾಗಿರ್ತಕ್ಕಂಥ ಒಂದು ಕ್ರೈಸ್ತಿಯ ದರ್ಜೆ ನಮ್ಮಲ್ಲಿ ಇರ್ತದೆ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಗುರುವಾರದ ಪಾಠಕ್ಕೆ ನಾವು ಬರೋಣ. ಪಾಸ್ಟರ್ ಪ್ರಸನ್ನ ಅವರೇ ಹೇಳಿ. ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು. ಅಂತ್ಯದಲ್ಲಿ ಎಲ್ಲ ಪಾಠದ ಸಾರಾಂಶ ಏನಂದರೆ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನದಲ್ಲಿ
ಸ್ವಾಮಿ ಹೇಳ್ತಕ್ಕಂಥದ್ದು. ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳೆದುಕೊಳ್ಳುವೆನು ಎಂದು ಹೇಳಿದನು. ಸೊ ಯೇಸು ಸ್ವಾಮಿಯ ಒಂದು ಉದ್ದೇಶ ಏನಪ್ಪ ಅಂದರೆ, ಆತನ ಪ್ರಾರ್ಥನೆ ಸಹ ಅದೇ ಆಗಿತ್ತು, ನಾನೆಲ್ಲಿರ್ತೇನೆ ಅಲ್ಲಿ ನೀವು ಇರಬೇಕು ಎಂಬುದಾಗಿ. ಈ ತ್ರೈಮಾಸಿಕದ ಪಾಠದಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನಾವು ಒಂದನ್ನು ಗಮನಿಸಬೇಕು. ಪ್ರತಿಯೊಬ್ಬರು ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದಾಗ, ಅದು ನಿಕೋದೇಮನೇ ಆಗಿರ್ಬೋದು, ಸಮಾರ್ಯದ ಸ್ತ್ರೀ ಆಗಿರ್ಬೋದು, ಆ ಒಂದು ನೋಬಲ್ ಮ್ಯಾನ್, ಒಳ್ಳೆಯ ದೊಡ್ಡ ಮನುಷ್ಯನಾಗಿರಬಹುದು, ಅಥವಾ ಬೆಥೆಸ್ದಲ್ಲಿರ್ತಕ್ಕಂಥ 38 ವರ್ಷದ ರೋಗಿ ಆಗಿರಬಹುದು, 5,000 ರೊಟ್ಟಿಗಳನ್ನು ತಿಂದಂಥ ಜನರೇ ಆಗಿರಬಹುದು, ಮತ್ತು ಯೇಸು ಕ್ರಿಸ್ತನ ಸಹೋದರರೇ ಆಗಿರ್ಬೋದು, ಧಾರ್ಮಿಕ ನಾಯಕರುಗಳಿಗೆ ಆಗಿರ್ಬೋದು, ಹುಟ್ಟು ಕುರುಡನೇ ಆಗಿರಬಹುದು, ಮಾರ್ತಾ, ಮರಿಯಳು ಮತ್ತು ಪಿಲಾತನೇ ಆಗಿರ್ಬೋದು, ಇವರೆಲ್ಲರೂ ಸಹ ಯೇಸು ಕ್ರಿಸ್ತನನ್ನ ಸತ್ಯವನ್ನ ಎದುಗೊಂಡ್ರು. ಎಷ್ಟರ ಮಟ್ಟಿಗೆ ಅಂದರೆ, ಪಿಲಾತನೇ ಪ್ರಶ್ನೆ ಮಾಡ್ತೇನೆ, ಸತ್ಯವೆಂದ್ರೆ ಏನು ನನಗೆ ಗೊತ್ತಾಗಬೇಕು. ಆದರೆ ಸ್ವಾಮಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ ಯೋಹಾನ 14:6, ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವವು ಎಂಬುದಾಗಿ. ಆ ಸತ್ಯವನ್ನ ಮಾರ್ಗವನ್ನು ತಿಳಿದುಕೊಂಡವರು ಆತನಲ್ಲಿ ನೆಲೆಗೊಳ್ಳುತ್ತಾರೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯವನ್ನು ನಾವು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ತಿಳಿಸುವಂತನಾಗಿದ್ದಾನೆ. ನಾನೇ ದ್ರಾಕ್ಷಿಯ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದುಕೊಂಡು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡು ಇರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಸ್ವಾಮಿ ಹೇಳ್ತಕ್ಕಂಥದ್ದು, ನೀವು ನನ್ನನ್ನು ಬಿಟ್ಟು ಏನು ಮಾಡಲು ಶಕ್ತರಲ್ಲ. ಯಾವುದಕ್ಕೆ ಹೋಲಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ನಮ್ಮ ಆತ್ಮಿಕ ಜೀವಿತವು ಯೇಸು ಸ್ವಾಮಿಯ ಜೊತೆಯಲ್ಲಿ ಬೆಳವಣಿಗೆ ಆಗದೇ ಇದ್ರೆ, ಹೊಂದಾಣಿಕೆ ಆಗದೇ ಇದ್ರೆ ನಾವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ಬಹಳ ಪ್ರಾಮುಖ್ಯವಾದ ರಹಸ್ಯ ಏನಪ್ಪ ಅಂದರೆ, ಯೇಸು ಸ್ವಾಮಿಯಲ್ಲಿ, ಆತನ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಯಾಕೆಂದರೆ ಆತನೇ ಜೀವ ಕೊಡುವ ರೊಟ್ಟಿ, ಆತನೇ ಲೋಕದ ಬೆಳಕು, ಆತನೇ ಪರಲೋಕಕ್ಕೆ ಬಾಗಿಲು, ಆತನೇ ಒಳ್ಳೆಯ ಕುರುಬನು, ಆತನೇ ಜೀವವು ಪುನರುತ್ಥಾನವೂ ಆಗಿದ್ದಾನೆ, ಆತನೇ ಮಾರ್ಗವು, ಆತನೇ ನಿಜವಾದ ದ್ರಾಕ್ಷಿ ಆಗಿದ್ದಾನೆ. ಶ್ರೀಮತಿ ವೈಟಮ್ನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯೇಸು ಕ್ರಿಸ್ತನ ಸ್ವರ ನಮಗೆ ಕೇಳಿಸ್ತಾ ಇದೆ, ಆ ಸ್ವರಕ್ಕೆ ನಾವು ಹೋಗೊಡ್ಬೇಕು, ಆ ಸ್ವರವನ್ನು ಕೇಳಬೇಕು. ಆ ಸ್ವರವನ್ನು ಕೇಳಿಕೊಂಡಾಗ ನಾವು ಕ್ರಿಸ್ತನವರಾಗ್ತೇವೆ. ಆತನ ವಾಕ್ಯವು ನಮ್ಮಲ್ಲಿರ್ತದೆ, ನಾವು ಆತನವರಾಗ್ತೇವೆ. ವಂಡರ್ಫುಲ್. ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ತ್ರೈಮಾಸಿಕವೆಲ್ಲ 13 ಪಾಠಗಳಲ್ಲೂ ನೀವಿಬ್ಬರು ನಿಮ್ಮ ಸಮಯವನ್ನು ಹಾಕಿ ಬಹಳಷ್ಟು ಚೆನ್ನಾಗಿ ಅದನ್ನು ಅರ್ಥಭರಿತವಾಗಿ ನಡೆಸ್ಕೊಟ್ಟಿದ್ದೀರಾ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ಈ ಪ್ರಶ್ನೆ ನನಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಬಹುದು. ಖಂಡಿತವಾಗ್ಲೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ.